ಇವತ್ತು ಭಗವಂತನ ತಿಳಿಬೇಕಾದ್ರೆ ಭಾಗವತ ಓದಬೇಕು, ಅದು ಕೋರ್ಸು. ಭಾಗವತ ತಿಳಿದೇ ಭಗವಂತನ ಬಗ್ಗೆ ಗೊತ್ತಿದೆ ಅಂದರೆ ಅವನಿಗೆ ಗೊತ್ತಿಲ್ಲ ಅಂತಲೇ ಅರ್ಥ. ಇವತ್ತು ನಿಜವಾದ ಅರ್ಥದಲ್ಲಿ ದೇವರ ಬಗ್ಗೆ ತುಂಬ ಜನ ಪ್ರಶ್ನೆ ಕೇಳ್ತಾರೆ, ಅನೇಕ ಪ್ರಶ್ನೆಗಳಿರುತ್ತೆ. ಪ್ರಶ್ನೆಗಳು ಕೇಳ್ತಾರೆ, ಉತ್ತರ ಇಲ್ಲ ಅಂತ ತಿಳ್ಕೊಂಡು ದೇವರಿಲ್ಲ ಅಂತ ಅವರೇ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ತಪ್ಪೋದು. ರೋಗ ವಾಸಿ ಮಾಡಿಕೊಡದೆ ಹೋದರೆ ಹೇಗೆ ರೋಗ ಅವನನ್ನು ಕೊಲ್ಲುತ್ತೋ ಹಾಗೆ ನಾವು ಪ್ರಶ್ನೆಗಳನ್ನು ಕೇಳೋದು ಏನೂ ತಪ್ಪಲ್ಲ. ಅದು ಸಂಬಂಧಿಸಿದವ್ರನ್ನ ಕೇಳಬೇಕು, ಭಾಗವತಾದಿಗಳನ್ನು ಕೇಳಬೇಕು, ಅರ್ಥ ಮಾಡಿಕೊಡ್ಬೇಕು. ಆಗ ನಮಗೆ ಸಮಸ್ಯೆ ಬರೋ ಸಂಭವನೇ ಇಲ್ಲ. ಇವತ್ತು ಪ್ರಶ್ನೆಗಳಷ್ಟೇ ಉಳ್ಕೊಂಡು ಉತ್ತರ ಇಲ್ಲದಂತೆ ಆಗಿದೆ ಜನಗಳಿಗೆ. ಅಂಥ ಉತ್ತರ ಸಿಗಬೇಕಾದ್ರೆ ಪಾಠ ಪ್ರವಚನಗಳೇ ದೊಡ್ಡ. ಅದಕ್ಕೆ ಶಾಲಾ ಕಾಲೇಜುಗಳು ಹೇಗೋ ಪಾಠ ಪ್ರವಚನಗಳು ಹಾಗೆ. ಆ ಹಿನ್ನೆಲೆಯಲ್ಲಿ ಭಾಗವತವನ್ನು ಓದಿದಾಗ ಅದು ಟೈಮ್ ಪಾಸ್ ಅಂತ ಆಗಬಾರ್ದು. ಯಾರು ಟೈಮ್ ಪಾಸಿಗೆ ಔಷಧಿ ತೊಗೊಳ್ತಾರ, ರೋಗ ವಾಸಿ ಆಗಲಿಕ್ಕೆ ತೊಗೊಳ್ತಾರೆ, ಹೇಗೋ ಹಾಗೆ ಭಾಗವತ ಅನ್ನೋದರ ಔಷಧಿ ಅಂತ ಕರೆದಿದ್ದ. ಇದಕ್ಕೊಳ್ಳಿ ಭವರೋಗಕ್ಕೊಂದು ಔಷಧಿ. ಭವ ಅಂತಕ್ಕಂಥವ್ರಿಗೆ ದೊಡ್ಡ ಔಷಧಿ. ಭವರೋಗ ಪರಿಹಾರ ಮಾಡಿ ಔಷಧಿನೇ ಭಾಗವತವಾದ್ದರಿಂದ ಅದನ್ನು ಶ್ರವಣ ಮಾಡಬೇಕು, ಅಲ್ಲ ಮಾಡಲೇಬೇಕು. ಎಲ್ಲವೂ ಎಲ್ಲರಿಗೂ ಕಂಪಲ್ಸರಿ ಅಲ್ಲ, ಆದರೆ ಭಾಗವತ ಕಂಪಲ್ಸರಿ. ನಿನ್ನೆ ಹೇಳಿದೆ, ಸಾಯೋರೆಲ್ಲ ಏನು ಮಾಡಬೇಕು ಅಂತ ಕೇಳಿದ್ರಿಂದ, ಸಾಯೋರೆಲ್ಲ ಭಾಗವತ ಕೇಳಬೇಕು ಅಂತ ಉತ್ತರ ಕೊಟ್ಟಿದ್ದರಿಂದ ಪ್ರತಿಯೊಬ್ಬನಿಗೂ ಭಾಗವತ ಕಂಪಲ್ಸರಿ ಆಗಬೇಕು. ಶಾಸ್ತ್ರ ಹಾಗೆ ಮಾಡಿದೆ. ಹಿಂದಿನ ಕಾಲದ ಜನ ಹಾಗಿದ್ದರು ಅಂತಾರೆ. ಹಳ್ಳಿಗಳಲ್ಲಿ ದೇವರು ಅಂತ ಜನ ಮಾತಾಡ್ತಿದ್ರು, ಹಳ್ಳಿಗಳಲ್ಲಿ. ಇವತ್ತು ಹಳ್ಳಿಗಳಲ್ಲೂ ಇಲ್ಲ, ಪಾಠ ಎಲ್ಲೂ ಇಲ್ಲ. ಈಗ ಎಲ್ಲ ಧನ ಚಿಂತನೆ ಬಂದಿದೆ ಹೊರತು ಭಗವಂತನ ಚಿಂತನೆ ಇಲ್ಲ. ಅದು ಎಷ್ಟು ಮಹತ್ವಪೂರ್ಣ ಅಂತ ಹೇಳೋದಕ್ಕಿಂತ ಕೃತಿ ಕೇಳಿದಾಗ ಗೊತ್ತಾಗುತ್ತೆ. ನಿನ್ನೆ ನೋಡಿದ್ದೇವೆ, ಎಷ್ಟು ವಿಚಿತ್ರವಾದ ಕಥೆ ಇದು. 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು, ಜೀವನ ಪೂರ್ತಿ ಹಾಗೇ ಇದ್ದು ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿಯ ಕಥೆ. ಕಥೆಯ ದೃಷ್ಟಿಯಿಂದ ಕೂಡ ಮಹಾಭಾರತ ಭಾಗವತಾದಿಗಳಿಗಿಂತ ರೋಚಕವಾದ ಕಥೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ.